ಮಾನ್ಯ ಶಾಸಕ ಬಿ.ಆರ್. ಪಾಟೀಲ್ ಮಾಡಿದಂಥ ಬಹಳ ದೊಡ್ಡ ಆರೋಪ ಇಡೀ ರಾಜ್ಯ ಸರ್ಕಾರದ ಒಂದು ಕ್ಷಣ ಶೇಕ್ ಮಾಡುತ್ತೆ ಅಂತ ಅವರೇನು ಹೇಳಿದ್ರು. ಈಗ ಅದು ಹೈಕಮಾಂಡ್ ಅಂಗಳಕ್ಕೆ ಕಾಲಿಟ್ಟಿದೆ. ಬಿ.ಆರ್. ಪಾಟೀಲ್ ಅವರು ಮಾತನಾಡಿದ್ದಾರೆ ಅಂತ ಅವರೇ ಒಪ್ಕೊಂಡಿರುವಂಥ ಆಡಿಯೋ ಈಗ ಹೈಕಮಾಂಡ್ ಲೆವೆಲ್ ಅಲ್ಲಿ ಚರ್ಚೆ ಆಗ್ತಿದೆ. ಸ್ವಪಕ್ಷದ ಹಿರಿಯ ಶಾಸಕರ ಹೇಳಿಕೆಯಿಂದ ಸರ್ಕಾರಕ್ಕೆ ಬಹಳ ದೊಡ್ಡ ಮಟ್ಟದ ಮುಜುಗರೆ ಆಗಿದೆ. ಹಾಗಾಗಿ ಬಿ.ಆರ್. ಪಾಟೀಲ್ ಹೇಳಿಕೆ ಬಗ್ಗೆ ಹೈಕಮಾಂಡ್ ಮಾಹಿತಿಯನ್ನ ಕೇಳಿದೆಯಂತೆ. ಸಿಎಂ ದೆಹಲಿ ಪ್ರವಾಸ ಮಾಡ್ತಾರಲ್ಲ, ನಾಳೆ ಸಂಜೆ ಹೊರಡುತ್ತಿದ್ದಾರಲ್ಲ, ಆ ಸಂದರ್ಭದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕೆ.ಸಿ. ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನು ಭೇಟಿ ಮಾಡಿ ಸಿದ್ದರಾಮಯ್ಯನವರು ಈ ವಿಚಾರದ ಬಗ್ಗೆ, ಆರೋಪದ ಬಗ್ಗೆ ಒಂದು ಸ್ಪಷ್ಟನೆ ಕೊಡೋ ಅಥವಾ ಮಾಹಿತಿ ಕೊಡೋ ಕೆಲಸವನ್ನ ಮಾಡ್ತಾರೆ ಅಂತ ಹೇಳಲಾಗಿದೆ. ಆದರೆ ಬಿ.ಆರ್. ಪಾಟೀಲ್ರದ್ದು ಪದೇ ಪದೇ ಒಂದಲ್ಲ ಒಂದು ಆರೋಪಗಳು ಅದು ಕೇಳಿಬರ್ತಾನೆ ಇದೆ. ಅದ್ರ ಹಿಂದಿನ ಉದ್ದೇಶ ಏನಾದರೂ ಇದೆಯಾ ಅನ್ನುವ ಒಂದು ಇನ್ಸೈಡ್ ಡೀಟೇಲ್ಸ್ಗಳನ್ನು ಕೂಡ ಮುಖ್ಯಮಂತ್ರಿಗಳಿಂದ ಪಡ್ಕೊಳ್ಳೋ ಸಾಧ್ಯತೆ ಇದೆ. ಬಟ್ ಸಚಿವರ ಮೇಲಿನ ಆರೋಪಗಳೇನು ಕೇಳಿಬರ್ತಾ ಇದೆಯಲ್ಲ, ಅದು ಕೂಡ ಹೈಕಮಾಂಡನ್ನು ಬಹಳ ಕೋಪಗ್ರಸ್ತನಾಗಿ ಮಾಡಿದೆ. ಹೈಕಮಾಂಡ್ ನಾಯಕರಿಗೆ ವಿವರಣೆ ಕೊಡಬೇಕು ಅಂತ ಮುಖ್ಯಮಂತ್ರಿಗಳು ಮುಂದಾಗಿದ್ದಾರೆ. ಮುಖ್ಯಮಂತ್ರಿಗಳು ಯಾರು ಪರ ಮಾತಾಡ್ತಾರೆ? ಬಿ.ಆರ್. ಪಾಟೀಲ್ ಹೇಳಿದ ಸತ್ಯ ಮಿನಿಸ್ಟರ್ ಮಾಡ್ತಿರೋದು ತಪ್ಪು ಅಂತ ಹೇಳ್ತಾರೋ, ಅಥವಾ ಮಿನಿಸ್ಟರ್ ಮಾಡ್ತಿರೋದು ಸರಿಯಾಗಿದೆ, ಬಿ.ಆರ್. ಪಾಟೀಲ್ ಮಾತನಾಡ್ತಿರೋದು ತಪ್ಪು ಅಂತ ಹೇಳ್ತಾರೋ, ಅಥವಾ ಇದಕ್ಕೆ ಬೇರೆ ಪೊಲಿಟಿಕಲ್ ಆ್ಯಂಗಲ್, ಬಣ್ಣ, ಏನು ಆಸೆ ಅದೆಲ್ಲ ಹೇಳ್ತಾರೋ ಗೊತ್ತಿಲ್ಲ. ಬಟ್ ಮುಖ್ಯಮಂತ್ರಿಗಳು ದೆಹಲಿ ಪ್ರವಾಸದ ಸಂದರ್ಭದಲ್ಲಿ ಬಹಳ ಖಂಡಿತವಾಗಿ ಈ ವಿಚಾರ ಹೈಕಮಾಂಡ್ ಪ್ರಶ್ನೆ ಮಾಡೇ ಮಾಡುತ್ತೆ. ಅದಕ್ಕೆ ಮುಖ್ಯಮಂತ್ರಿಗಳು ಕೂಡ ಉತ್ತರವನ್ನು ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಯಾಕಂದರೆ ಬಿ.ಆರ್. ಪಾಟೀಲ್ ಮಾಡಿದ್ದಂತಹ ಆರೋಪ ಇದೆಯಲ್ಲ, ಅದು ಸಾಮಾನ್ಯ ಆರೋಪ ಅಲ್ಲ, ವಿಪಕ್ಷ ಕೊಟ್ಟಿರುವ ಒಂದು ಪ್ರಬಲ ಅಸ್ತ್ರ. ಹಾಗಾಗಿ ಈ ದೆಹಲಿಗೆ ಹೋಗ್ತಾರಲ್ಲ ಮಾನ್ಯ ಮುಖ್ಯಮಂತ್ರಿಗಳ 3 ದಿನಗಳ ಕಾಲ, ಅಲ್ಲಿ ಚರ್ಚೆ ಆಗುತ್ತೆ. ಹಾಗಾದ್ರೆ ದೆಹಲಿಗೆ ಯಾಕೆ ಹೋಗ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು? ನಾಳೆ ಸಂಜೆ ದೆಹಲಿಗೆ ಹೋಗೋದಕ್ಕೆ ನಿಗದಿಯಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು 3 ದಿನಗಳ ಕಾಲ ದೆಹಲಿಯಲ್ಲೇ ಇದ್ದು ಹೈಕಮಾಂಡ್ ನಾಯಕರನ್ನ ಮತ್ತು ಕೇಂದ್ರ ಸರ್ಕಾರದ ಸಚಿವರುಗಳನ್ನ ಭೇಟಿ ಆಗ್ತಾರಂತೆ. ಅದ್ರ ಜೊತೆಗೆ ಬಿ.ಆರ್. ಪಾಟೀಲ್ ಆಡಿಯೋ ಬಾಂಬ್ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಈಗಾಗಲೇ ಹೈಕಮಾಂಡ್ ನಾಯಕರು ಈ ಬಗ್ಗೆ ವಿವರಣೆಯನ್ನ ಕೇಳಿದ್ದಾರೆ. ಏನ್ ವಿವರಣೆ ಕೊಡ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ಅನ್ನೋದು ಕೂಡ ಪ್ರಶ್ನೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೇಳಿದ್ದಾರೆ, ವೇಣುಗೋಪಾಲ್ ಕೇಳಿದ್ದಾರೆ, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ಈ ಬಗ್ಗೆ ಸ್ಪಷ್ಟನೆ ಕೇಳಿದ್ದಾರೆ. ಸ್ಪಷ್ಟನೆ ಇನ್ ದ ಸೆನ್ಸ್ ಬಿ.ಆರ್. ಪಾಟೀಲ್ ಏನಂದ್ರು, ಜಮೀರ್ ಏನಂದ್ರು ಅಂತಲ್ಲ, ಏನಾಗ್ತಾ ಇದೆ. ಬಿ.ಆರ್. ಪಾಟೀಲ್ ಹಿಂಗೊಂದು ಆರೋಪ ಮಾಡ್ತಿದ್ದಾರೆ. ಆರೋಪ ಮಾಡ್ತಿರೋದು ಯಾರ ಮೇಲೆ? ಯಾವುದೋ ಪಕ್ಷದ ಮೇಲೆ ಅಲ್ವಲ್ಲ, ಇವ್ರದೇ ಆಡಳಿತದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರದ ಮೇಲೆ ಆರೋಪ. ಎಸ್, ಅದೊಂದು ಮಿನಿಸ್ಟ್ರಿ ಮೇಲೆ ಇರಬಹುದು, ಆದರೆ ಸರ್ಕಾರ ಅಂತಂದಾಗ ಸರ್ಕಾರಕ್ಕೆ ಮುಜುಗರ ಆಗೇ ಆಗುತ್ತೆ. ಜಮೀರ್ ಅಹಮದ್ ಖಾನ್ ವಿರುದ್ಧ ಕೇಳಿಬಂದಿರುವ ಆರೋಪಕ್ಕೆ ಒನ್ಸ್ ಅಗೇನ್ ಜಮೀರ್ ಅಹಮದ್ ಖಾನ್ ಅವರ ತಪ್ಪ, ವಸತಿ ಇಲಾಖೆಯಲ್ಲಿ ಏನು ನಡೀತಾ ಇದೆ, ಬಿ.ಆರ್. ಪಾಟೀಲ್ ಹೇಳಿರುವ ವಿಚಾರ ಸತ್ಯಕ್ಕೆ ಎಷ್ಟು ದೂರ, ಎಷ್ಟು ಹತ್ರ, ಹೇಗಿದೆ ಈ ವಿಚಾರ, ರಾಜ್ಯದಲ್ಲಿ ಹೆಂಗೆ ಸದ್ದು ಮಾಡ್ತಿದೆ, ಎಷ್ಟು ಜನರಿಗೆ ಈ ವಿಚಾರ ಗೊತ್ತಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಹೈಕಮಾಂಡ್ ಮಾಹಿತಿಯನ್ನು ಪಡೆಯುತ್ತೆ. ಯಾಕಂದರೆ ಸರ್ಕಾರ ಮುಜುಗರವನ್ನು ಅನುಭವಿಸಿರೋದು ಹೈಕಮಾಂಡ್ ಕಣ್ಣು ಮುಂದೆ ಇದೆ. ಮುಖ್ಯಮಂತ್ರಿಗಳು ಇದಕ್ಕೇನು ಯಾವ ರೀತಿ ಇದನ್ನು ವಿಚಾರವನ್ನು ಮಂಡನೆ ಮಾಡ್ತಾರೆ, ಮಾಹಿತಿ ಹೇಗೆ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು.